ಎಲ್ರಿಗೂ ನಮಸ್ಕಾರ ರೀ. ಬಸವೇಶ್ವರ ಖಾನಾವಳಿಯಿಂದ ಲಲಿತಮ್ಮ ಮಾತಾಡೋದ್ರಿ. ಬಸವೇಶ್ವರ ಖಾನಾವಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ. ಇವತ್ತ ನಾನು ಅಗ್ದಿ ಟೈಮ್ ಕಮ್ಮಿ ಟೈಮ್ನಾಗ ಮಾಡಂತದ ಒಂದು ಚಟ್ನಿ ತೋರಿಸ್ತೇನೆ ರೀ. ಅದೇನು ಚಟ್ನಿ ಅಂದ್ರೆ ಮಾವಿನಕಾಯಿ ಚಟ್ನಿ ರೀ. ಮಾವಿನಕಾಯಿ ಅಂದ್ರೆ ಎಲ್ಲಾರ ಬಾಯಾಗ ನೀರು ಬರ್ತಾವ್ರಿ. ಮಾವಿನಕಾಯಿ ಯಾರು ಇಷ್ಟಪಡಂಗಿಲ್ರಿ, ಎಲ್ಲರೂ ಇಷ್ಟಪಡ್ತಾರ. ಅದಕ್ಕೆ ನಾವಿಲ್ಲೇ ಮಾವಿನಕಾಯಿ ಚಟ್ನಿ ಮಾಡಿದಾಗ ಭಾಳ ಜನ ಇಷ್ಟಪಡ್ತಿರ್ತಾರೆ. ಹೇಳ್ತಿರ್ತಾರ, ಆಂಟಿ ಇದೊಂದು ಸ್ವಲ್ಪ ತೋರಿಸ್ರಿ ನಮ್ಗೆ ವಿಡಿಯೋದಾಗ, ನಾವು ಮನ್ಯಾಗ ಮಾಡಕ್ ಅನುಕೂಲ ಆಗತ್ತೆ ಅಂತಂದು. ಅದಕ್ಕೆ ನಾನು ಇವತ್ತ ಮಾವಿನಕಾಯಿ ಚಟ್ನಿ ತೋರ್ಸಾಕತ್ತೇನ್ರಿ. ಈಗ ಅದಕ್ಕೆ ಏನೇನ್ ಬೇಕಂತಂದ ಒಂದ್ಸಲ ನೋಡ್ಬಿಡನ್ರಿ. ಈಗ ಇದಕ್ಕೆ ಏನೇನ್ ಬೇಕಂತ ನೋಡನ್ರಿ. ಒಂದ ಮಾವಿನಕಾಯಿ ರೀ, ಇದು ತೋತಾಪುರಿ ಮಾವಿನಕಾಯಿ ಸ್ವೀಟ್ ಇರ್ತೈತ್ರಿ ಇದು. ಅದಕ್ಕೆ ನಾನು ಇದಕ್ಕೆ ಬೆಲ್ಲ ಸ್ವಲ್ಪ ಕಮ್ಮಿನ ಹಾಕ್ತೀನಿ, ತೋರಿಸ್ತೀನಿ ನಾ ಬೆಲ್ಲ ಎಷ್ಟು ಹಾಕ್ಬೇಕಂತಂದ. ಹುಳಿ ಮಾವಿನಕಾಯಿ ಆದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗುತ್ತೆ. ನಾನು ಇದನ್ನ ತೊಳೆದ ಹಿಂದ ಮತ್ತೆ ಮುಂದೆ ಕಟ್ ಮಾಡಿ ಇದರಿಂದ ಎಲ್ಲ ಅಂತ ಕೇರ್ ತರ ವಾಸನೆ ಇರ್ತೀರಿ ಇದು, ಅದನ್ನೆಲ್ಲ ತೆಗೆದು ನೀಟಾಗಿ ಇಟ್ಕೊಂಡಿನಿ. ನಾನು ಇದನ್ನ ತುರಿತೀನಿ, ತುರಿಯ ಮುಂದೆ ತೋರಿಸ್ತೀನಿ ನಿಮ್ಗೆ. ಈಗ ಮತ್ತೆ ಬೆಲ್ಲ ರೀ, ಬೆಲ್ಲ ಜಾಸ್ತಿ ತೊಗೊಂಡೇನಿ ಅಂತ ಹೇಳಿದ್ನಲ್ರಿ, ಅದು ಎಷ್ಟು ಬೇಕು ಅಷ್ಟು ಹಾಕೊಳ್ಳೋಣ. ಮತ್ತೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಯಂತೇನ್ರಿ. ಇದು ಒಗ್ಗರಣೆ ಮಾಡಕ್ಕೆ ಸಾಸಿವೆ ರೀ, ಮತ್ತೆ ಬೆಳ್ಳುಳ್ಳಿ, ಮತ್ತೆ ಹಸಿದ ಉಳ್ಳಾಗಡ್ಡಿ ಹಾಕ್ಬೇಕು ಇದಕ್ಕೆ. ಮತ್ತೆ ಶೇಂಗಾದ ಕಾಳು ತೊಗೊಂಡೇನ್ರಿ, ಮತ್ತೆ ಕಲ್ಲುಪ್ಪು, ಮತ್ತೆ ಕರಿಬೇವು ಸೊಪ್ಪು, ಮತ್ತೆ ಕೊತ್ತಂಬರಿ ಸೊಪ್ಪು, ಮತ್ತೆ ಎಣ್ಣೆ ರೀ ಒಗ್ಗರಣೆಗೆ. ಇದು ಈ ಮಾವಿನಕಾಯಿನ ನಾನು ತುರ್ಕೊಂಡು ತೊಗೊಂಬರ್ತೇನೆ ರೀ. ಈಗ ನಾವು ಶೇಂಗಾದ ಕಾಳು ತೊಗೊಂಡಿದ್ವಲ್ರಿ, ಅವನ್ನ ಸ್ವಲ್ಪ ಹುರ್ಕೊಂಡ್ಬಿಡನ್ರಿ. ಈಗ ಶೇಂಗಾದ ಕಾಳು ಹುರ್ಕೊಂಡಿವ್ರಿ, ಇದನ್ನ ಒಂದು ಪ್ಲೇಟಿಗೆ ತೆಗೆದು ಬಿಡನ್ರಿ. ನೀವು ಇದನ್ನ ಸಿಪ್ಪಿ ತೆಗೆದ್ರೂ ನಡಿತೈತಿ, ತೆಗೆದಿಲ್ಲ ಅಂದ್ರೆ ನಡಿತೈತ್ರಿ. ಸ್ವಲ್ಪ ತಣ್ಣಗಾಗಲ್ರಿ. ಈಗ ಒಲೆ ಹಚ್ಚಿವ್ರಿ, ಬಾಣ್ಲಿ ಇಟ್ಟಿವಿ. ಅದಕ್ಕೆ ಒಗ್ಗರಣೆ ಮಾಡೋಣ ಅಂತ ಹೇಳಿದ್ನಲ್ರಿ ನಾನು. ಒಂಚೂರ ಎಣ್ಣೆ ಹಾಕ್ಯಾರನ್ರಿ, ಒಂದು ಅರ್ಧ ಸೌಟು ಎಣ್ಣೆ ಸಾಕ್ರಿ, ಅಷ್ಟೇ ಎಣ್ಣೆ. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಒಂದು 2-3 ಹೆಸರು ಕರಿಬೇವು, ಇಷ್ಟೇ ಸಾಕ್ರಿ ಇದು ಒಗ್ಗರಣೆ. ಈಗ ನಾವು ಇದನ್ನ ಒಲೆ ಆಫ್ ಮಾಡಿಬಿಡನ್ರಿ. ಈಗ ನಾವ್ ಇದನ್ನ ರುಬ್ಕೊಂಬರ್ತೀವಲ್ರಿ, ರುಬ್ಬಿದ್ದು ತಂದಿದ್ರಾಗ ಹಾಕ್ಬೇಕಷ್ಟ. ಇದು ತಣ್ಣಗಾಗ್ಬೇಕು ಸ್ವಲ್ಪ ಎಣ್ಣೆ. ಅದಕ್ಕೆ ನಾವು ಫಸ್ಟ್ ಒಗ್ಗರಣೆ ಮಾಡಿ ಬಿಟ್ಟಿವಿ ಇಲ್ಲೇ. ಇದು ರುಬ್ಕೊಂಬರದ್ರಾಗ ಇದು ಸ್ವಲ್ಪ ತಣ್ಣಗಾಗತ್ರಿ, ಸುಡೋದ್ರಾಗ ಹಾಕೋದೇನು ಬೇಡ್ರಿ. ಈಗ ನಾನು ಹುರಿದಿದ್ನೆಲ್ಲ ಶೇಂಗಾದ ಕಾಳು ಇವನ್ನ ಮಿಕ್ಸಿ ಜಾರಿಗೆ ಹಾಕ್ತೀನಿ. ಇದು ಫಸ್ಟ್ ಸ್ವಲ್ಪ ರುಬ್ಕೊಂಬರ್ತೇನೆ. ನಾವು ಇದ್ರಾಗ ಮಾವಿನಕಾಯಿ ಹಾಕಿದ್ವಿ ಅಂದ್ರೆ ಇದು ಸಣ್ಣ ಆಗಂಗಿಲ್ಲ, ಅದಕ್ಕೆ ಇದನ್ನೊಂದು ಒಂದು ರೌಂಡ್ ಸಣ್ಣ ಮಾಡ್ಕೊಂಬರನ್ರಿ. ಈಗ ನಾವು ಹುರಿದಿದ್ವಲ್ರಿ ಶೇಂಗಾದ ಕಾಳು, ನಾನು ಅದನ್ನ ಸಿಪ್ಪಿ ಏನು ತೆಗ್ದಿಲ್ಲ, ಹಂಗ ರುಬ್ಕೊಂಬಂದೇನೆ. ಈಗ ಇದಕ್ಕೆ ಇದೆಲ್ಲ ಸಾಮಾನು ಹಾಕ್ಬೇಕ್ರಿ. ಈಗ ಉಳ್ಳಾಗಡ್ಡಿ ಹಾಕಿನ್ರಿ, ಮತ್ತು ಬೆಳ್ಳುಳ್ಳಿ ರೀ, ಅರ್ಧ ಚಮಚ ಜೀರಿಗೆ ಹಾಕತ್ತೇನ್ರಿ, ಮತ್ತು ಕರಿಬೇವು ನಾವು ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕೊಂಡ್ರಿ, ಇಲ್ಲೊಂದು 10 ಹೆಸರು ಕರಿಬೇವು ಹಾಕತ್ತೇನ್ರಿ. ಮತ್ತು ಖಾರದ ಪುಡಿ ರೀ, ಖಾರದ ಪುಡಿ ನಾನು 2 ಚಮಚ ಹಾಕತ್ತೇನ್ರಿ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿರಿ. ಮತ್ತು ಬೆಲ್ಲ ನೋಡ್ರಿ, ಅದು ಮಾವಿನಕಾಯಿ ಸಿಹಿ ಇರ್ತೈತಲ್ಲ, ಅದಕ್ಕೆ ನಾನು 1 ಚಮಚ ಬೆಲ್ಲ ಹಾಕೇನ್ರಿ. ಮತ್ತು ಕೊತ್ತಂಬರಿ ಸೊಪ್ಪು ರೀ, ಕೊತ್ತಂಬರಿ ಸೊಪ್ಪು ನಾನು ಇಷ್ಟು ಹಾಕ್ಕೊಂಡೇನ್ರಿ, ತೋರಿಸಿದ್ನೆಲ್ಲ ಅಷ್ಟು ಹಾಕ್ಕೊಂಡೇನಿ. ಈಗ ಇಷ್ಟು ಮಾವಿನಕಾಯಿ ತುರಿ ಇದಕ್ಕೆ ಹಾಕ್ಬಿಡನ್ರಿ. ಈಗ ಉಪ್ಪು ರೀ, ಉಪ್ಪು ನಮ್ಗೆ ಎಷ್ಟು ಬೇಕಷ್ಟ, ನಿಮ್ಗೆ ಎಷ್ಟು ರುಚಿಗೆ ಬೇಕಾ ಅಷ್ಟು ಹಾಕ್ಯಾರಿ. ನಾನು ಇಲ್ಲಿ 1 ಚಮಚ 1.5 ಚಮಚ ಉಪ್ಪು ಹಾಕೇನ್ರಿ. ಇದು ಹುಳಿ ಇರುತ್ತಲ್ಲ, ಸ್ವಲ್ಪ ಉಪ್ಪು ಜಾಸ್ತಿ ತೊಗೊಳತ್ತೆ, ಹಂಗಾಗಿ ನಾವು 1.5 ಚಮಚ ಹಾಕೇನ್ರಿ. ನೀವು ಒಂದ್ಸಲ ರುಬ್ಬಿ ಟೇಸ್ಟ್ ನೋಡಿ ಮತ್ತೆ ಒಳ್ಳೆ ಉಪ್ಪು ಹಾಕ್ಯಂಡು ರುಬ್ಕ್ಯಾರಿ. ಉಪ್ಪು ಕಮ್ಮಿ ಇತ್ತಂದ್ರೆ, ಖಾರ ಕಮ್ಮಿ ಇತ್ರನು ಅಷ್ಟೇ, ಮ್ಯಾಲೆ ಬೇಕಂದ್ರೆ ಇನ್ನೊಂದು ಚೂರು ಹಾಕ್ಯಾರಿ. ನಾನು ಇದನ್ನು ರುಬ್ಕೊಂಬರ್ತೇನೆ ರೀ. ಈಗ ಚಟ್ನಿ ರುಬ್ಕೊಂಬಂದಿವ್ರಿ, ಹಿಂಗೈತೆ ಆಗೈತೆ. ನಿಮಗೆ ನೀರು ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಯಂಡು ರುಬ್ಕ್ಯಾರಿ, ಬ್ಯಾಡ ಅಂದ್ರೆ ಹಂಗೆ ರುಬ್ರಿ. ನಾನು ನೀರು ಹಾಕಿಲ್ಲ. ನಾನು ಉಪ್ಪು ಖಾರ ನೋಡಿದೆ, ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು. ಮತ್ತೊಂಚೂರು ನನಗೆ ಎಷ್ಟು ಬೇಕಷ್ಟು ಉಪ್ಪು, ಒಂಚೂರು ಖಾರ ಹಾಕ್ಯಂಡಿ ನಾನು ಇದಕ್ಕೆ. ನೀವು ಎಷ್ಟು ಬೇಕಷ್ಟ ನೀವು ನೋಡಿಕ್ಯಾರಿ. ಮತ್ತು ಹುಳಿ ಮಾವಿನಕಾಯಿ ಆದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಯಾರಿ, ನಾ ಬೆಲ್ಲ ಕಮ್ಮಿ ಹಾಕಿನಿ. ಅದು ಮಾವಿನಕಾಯಿ ಸಿಹಿ ಭಾಳ ಸಿಹಿ ಇತ್ತು, ಅದಕ್ಕೆ ನಾನು ಸ್ವಲ್ಪ ಕಮ್ಮಿ ಹಾಕಿನಿ. ಈಗ ಇದನ್ನು ರುಬ್ಕೊಂಬಂದಿವಲ್ರಿ, ಇದನ್ನ ಒಗ್ಗರಣೆಗೆ ಹಾಕ್ಬಿಡನ್ರಿ. ನೋಡ್ರಿ ಎಷ್ಟು ಲಘು ಲಘು ಆಗ್ತದ ಕೆಲಸ. ಎಲ್ಲ ಹಸಿದ ಹಾಕ್ಬೇಕ್ರಿ, ಇದು ಉರಿಯೋ ಕ್ರಮ ಯಾವ್ದು ಇಲ್ಲ. ಇದನ್ನ ಒಗ್ಗರಣೆ ಮಾತ್ರ ಬಿಸಿ ಆಗದ, ಮತ್ತೆ ಬೇರೆ ಏನು ಬಿಸಿ ಮಾಡೋದೇ ಇಲ್ಲ. ಶೇಂಗಾದ ಕಾಳು ಒಗ್ಗರಣೆ, ಅದನ್ನ ಬಿಟ್ರೆ ಬೇರೆ ಉಳ್ಳಾಗಡ್ಡಿ ಅದೆಲ್ಲ ಏನು ರುಬ್ಬದೇ ಇಲ್ಲ. ಹಿಂಗೈತೆ ಮಾಡಿ ನೋಡ್ರಿ, ಭಾಳ ಚಲೋ ಆಗುತ್ತೆ ಇದು. ಇದೊಂಥರ ಟೇಸ್ಟನ್ನ ಬೇರೆ ಆಗುತ್ತಿದೆ. ಇದು ಮಾವಿನಕಾಯಿ ಹುರಿದ್ವಿ ಅಂದ್ರೆ ಅದ್ರದ್ದು ರುಚಿ ಅನ್ಸಂಗಿಲ್ಲ, ಅದು ಹುರಿದದ್ದು. ಇದು ಹಿಂಗ ಮಾಡ್ಬೇಕು, ಹಸಿದ ಮಾಡಿದ್ರನ ಭಾಳ ರುಚಿ ಇದೆ. ಇದು ರೊಟ್ಟಿ ಚಪಾತಿ ಅನ್ನಕ್ಕೆ ಯಾವ್ದಕ್ಕೆ ಬೇಕಾದ್ರೆ ನೀವು ಹಾಕ್ಯಂಡು ಊಟ ಮಾಡ್ಬೋದು ಇದನ್ನ. ನೋಡ್ರಿ ಭಾಳ ಚಲೋ ಆಗೈತಿ.
ಈಗ ಮಾವಿನಕಾಯಿ ಚಟ್ನಿ ರೆಡಿ ಆಗೈದ್ರಿ. ಇದನ್ನ ಈಗ ಒಂದು ಬಟ್ಲಕ್ ತೆಗ್ಯಾನ್ರಿ. ನಮ್ಮ ಹೋಟೆಲ್ದಾಗ ಮಾಡ್ತೀವಲ್ರಿ ಅದೇ ತರ ಮಾವಿನಕಾಯಿ ಚಟ್ನಿ ಇದು. ನಾನು ಹಿಂಗ ಮಾಡಾದ್ರಿ ಇಲ್ಲೇ. ಅದಕ್ಕ ನೀವು ತೋರಿಸ್ರಿ. ಪ್ರತಿಯೊಂದು ಚಟ್ನಿ ನೀವೆಲ್ಲ ಬಂದಾಗೆಲ್ಲ ಎಲ್ಲ ತಿಂದಿರ್ತೀರಲ್ಲ, ಎಲ್ಲ ತೋರಿಸ್ರಿ ಆಯ್ತು. ನಾನು ಎಲ್ಲಾ ಚಟ್ನಿನೂ ತೋರಿಸ್ತೇನೆ ನೋಡ್ರಿ. ಮಾವಿನಕಾಯಿ ಚಟ್ನಿ ಘಮ ಘಮ ಅಂತೈತಿ. ಹಂಗ ಬಿಸಿ ಅನ್ನಕ್ಕೆ ಹಾಕ್ಯಂಡ್ ತಿಂದ್ರ ಭಾರಿ ಚಲೋ ಇರ್ತೈತ್ರಿ. ಈಗ ನಾನು ಇದನ್ನ ಅನ್ನದ ಜೊತೆಗೆ ನಿಮ್ಗ ಒಂದ್ ಸ್ವಲ್ಪ ಕಲಿಸಿ ಟೇಸ್ಟ್ ಮಾಡಿ ತೋರಿಸ್ತೇನೆ. ಈಗ ನೀವು ಮನ್ಯಾಗ ಮಾಡ್ರಿ, ಹೆಂಗಾಗೈತೆ ಅಂತ ಕಮೆಂಟ್ನಾಗ ತಿಳಿಸ್ರಿ. ಇದು ಭಾಳ ಅಗ್ದಿ ಜಲ್ದಿನ ಮುಗಿಯಂತ ಕೆಲಸ ರೀ ಇದು. ಮತ್ತೆ ಇದು ಒಂದ್ ಮಾವಿನಕಾಯಿ ಇತ್ತಂದ್ರ ಒಂದ್ ಅಡಿಗೆ ಆದಂಗ ಇದು ಅನ್ನಕ್ಕ. ಎಲ್ಲಾ ನನ್ನ ದೇವ್ರುಗಳಿಗೂ ಶರಣು ಶರಣಾರ್ಥಿ.